ಈಗ ನಾವು ನೀರಿನ ದೀಕ್ಷಾಸ್ನಾನ ಬಗ್ಗೆ ನಾವು ಕಲಿಯೋಣ. ವಾಟ್ ಇಸ್ ವಾಟರ್ ಬ್ಯಾಪ್ಟಿಸಮ್? ನೀರಿನಿಂದ ಆತ್ಮನಿಂದ ಹುಟ್ಟೋದ ಬಗ್ಗೆ ನಾವು ಕಲ್ತಿದ್ದೀವಿ. ಅದಕ್ಕೆ ಸ್ಪಿರಿಟ್ ಬ್ಯಾಪ್ಟಿಸಮ್, ಆತ್ಮನ ದೀಕ್ಷಾಸ್ನಾನ ಅಂತ. ಈಗ ಎರಡನೇದು ನೀರಿನ ದೀಕ್ಷಾಸ್ನಾನ, ವಾಟರ್ ಬ್ಯಾಪ್ಟಿಸಮ್. ವಾಟ್ ಇಸ್ ವಾಟರ್ ಬ್ಯಾಪ್ಟಿಸಮ್? ನೀರಿನ ದೀಕ್ಷಾಸ್ನಾನ ಅಂದ್ರೆ ಏನು? ರೋಮ ಪಡೆದವರಿಗೆ 6ನೇ ಅಧ್ಯಾಯ 3-5. ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಿಡಲ್ಪಟ್ಟೆವು. ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು, ಹಾಗೆಯೇ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ಹೇಗೆಂದರೆ ಆತನ ಮರಣದ ಹೋಲಿಕೆಯಲ್ಲಿ ನಾವು ಒಟ್ಟಾಗಿ ನೆಲೆಸಿದ್ದರೆ ಆತನ ಪುನರುತ್ಥಾನದ ಹೋಲಿಕೆಯಲ್ಲಿ ಇರುವೆವು. ಸಾಕು, ಥ್ಯಾಂಕ್ ಯು ಬ್ರದರ್. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ನಾವು ಕ್ರಿಸ್ತ ಯೇಸುವಿನಲ್ಲಿ ಸೇರೋಕ್ಕೋಸ್ಕರ ದೀಕ್ಷಾಸ್ನಾನ ತಗೊಂತೀವಿ. ಯಾಕೆ ದೀಕ್ಷಾಸ್ನಾನ? ಯಾಕೆ ನೀರಿನ ದೀಕ್ಷಾಸ್ನಾನ? ಆತ್ಮನ ದೀಕ್ಷಾಸ್ನಾನ ಅಂದ್ರೆ ಪವಿತ್ರಾತ್ಮನು ನಮ್ಮನ್ನ ಕ್ರಿಸ್ತನ ದೇಹದಲ್ಲಿ ಸೇರಿಸೋದು. ನಮ್ಮ ಕಣ್ಣು ತೆರೆಯಲ್ಪಟ್ಟು ನಾವು ದೇವರ ಅನುಭವವನ್ನು, ದೇವರನ್ನು ಕಂಡುಕೊಳ್ಳೋದು. ಓಕೆ, ಅದ್ರ ಬಗ್ಗೆ ನಾವು ಕಳ್ತಿದ್ದೀವಿ. ಇಲ್ಲೇ ಕ್ರಿಸ್ತ ಯೇಸುವಿನಲ್ಲಿ ನೋಡಿ, ಯಾರು ಹೊಸದಾಗಿ ಹುಟ್ಟುತ್ತಾರೋ ಅವರೇ ನೀರಿನ ದೀಕ್ಷಾಸ್ನಾನವನ್ನು ತಗೊಳ್ಬೇಕು. ಕೆಲವರಿಗೆ ಡೌಟ್ ಇರುತ್ತೆ, ಮೊದಲು ನಾನು ನೀರಿನ ದೀಕ್ಷಾಸ್ನಾನ ತಗೊಳ್ಬೇಕಾ ಅಥವಾ ಆತ್ಮನ ದೀಕ್ಷಾಸ್ನಾನ ನನಗೆ ಉಂಟಾಗುತ್ತಾ ಅಂತ. ಅಲ್ಲ ದೇವಚಂದ್ರ, ಮೊದಲು ಆತ್ಮನಿಂದ ನಾವು ಹುಟ್ಟಬೇಕು. ವಿ ಹ್ಯಾವ್ ಟು ರಿಸೀವ್ ದಿ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್. ನಾವು ಮೊದಲು ಆತ್ಮನಿಂದ ಹುಟ್ಟುವ ಅನುಭವ ನಮ್ಗೆ ಸಿಕ್ಕಿದ್ರೆ ಮಾತ್ರ ನಾವು ನೀರಿನ ದೀಕ್ಷಾಸ್ನಾನವನ್ನು ನಾವು ಪಡ್ಕೊಳ್ಬೇಕು. ಸಿಂಪಲ್. ದೇವರು ನಿಮ್ ಹೃದಯದಲ್ಲಿ ಕ್ರಿಯೆ ಮಾಡ್ತಾರೆ. ಯೇಸು ಸ್ವಾಮಿ ನನ್ಗೆ ಬೇಕು, ಯೇಸು ಸ್ವಾಮಿ ನನ್ನ ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡ್ಕೊಳ್ಬೇಕು, ನಾನು ದೇವರಿಗೋಸ್ಕರ ಜೀವಿಸ್ಬೇಕು, ನನ್ನಿಂದ ದೇವರನ್ನು ಅನುಭವಿಸಕ್ಕಾಗುತ್ತೆ, ದೇವರು ಇದ್ದಾರೆ ಅಂತ ನನ್ನಿಂದ ನಂಬಕ್ಕಾಗುತ್ತೆ. ಯೇಸುವೇ ಕರ್ತನು, ತಂದೆ ಮಗ ಪವಿತ್ರಾತ್ಮನೇ ದೇವರು. ಈ ಫೇತ್ ಅಲ್ಲಿ ಬರ್ತದ ನೋಡಿ, ಇವರು ಹೊಸದಾಗಿ ಹುಟ್ಟಿದ್ದಾರೆ ಅಂತ ಅರ್ಥ. ಹೃದಯದಲ್ಲಿ ಒಂದು ಕ್ರಿಯೆ ಆಗುತ್ತೆ ದೇವರು. ಮತ್ತೆ ಅವ್ರು ಮಾಡ್ತಾ ಇರುವ ತಪ್ಪುಗಳು, ಒಳಸು, ವಿಗ್ರಹ ಆರಾಧನೆಗಳು ಎಕ್ಸೆಟ್ರಾ, ಅವ್ರೇನೇನ್ ಮಾಡ್ತಾ ಇದ್ರು ಅದನ್ನೆಲ್ಲ ಬಿಟ್ಬಿಡ್ತಾರೆ. ಈಗ ಯೇಸುವೇ ಕರ್ತನು ಅಂತ, ಯೇಸುವೇ ದೇವಕುಮಾರನು, ತಂದೆ ಮಗ ಪವಿತ್ರಾತ್ಮನ ಮೇಲೆ ಅವ್ರಿಗೆ ನಂಬಿಕೆ ಉಂಟಾಗುತ್ತೆ. ದೇವರನ್ನು ಕರ್ತನನ್ನು ವರ್ಷಿಪ್ ಮಾಡ್ಬೇಕು ಅಂತ. ಇದೇ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್, ಹೊಸದಾಗಿ ಹುಟ್ಟುವ ಅನುಭವ. ಇದು ಯಾರಿಗುಂಟಾಗುತ್ತೋ ಅವರು ನೀರಿನ ದೀಕ್ಷಾಸ್ನಾನ. ಯಾಕೆ ನೀರಿನ ದೀಕ್ಷಾಸ್ನಾನ? ಈಗ ಅವ್ರು ಹೊಸದಾಗಿ ಹುಟ್ಬಿಟ್ರು, ಪವಿತ್ರಾತ್ಮನು ಕ್ರಿಸ್ತನನ್ನು ತೋರಿಸ್ಬಿಟ್ರು, ಕ್ರಿಸ್ತನನ್ನು ಸೇರಿಸಿದ. ಈಗ ನಾವು ಕ್ರಿಸ್ತನ ಐಕ್ಯತೆಯಲ್ಲಿ ಕ್ರಿಸ್ತನೊಂದಿಗೆ ಸೇರುವುದಕ್ಕಾಗಿ ಕ್ರಿಸ್ತನ ಮರಣದಲ್ಲೂ ಆತನು ಉಣ್ಣಲ್ಪಟ್ಟಿದ್ರಲ್ಲೂ ಆತನ ಪುನರುತ್ಥಾನದಲ್ಲಿ ಪಾಲುಗಾರರಾಗುವಂತೆ ನಾವು ನೀರಿನ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ಬೇಕು. ಸುವಾರ್ತೆ ಅಂದ್ರೆ ಏನು? ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಸತ್ರು, ನಮ್ಮ ನೀತಿಗೋಸ್ಕರ ಸತ್ತ ಯೇಸುವನ್ನು ದೇವರು ಜೀವದಿಂದ ಎಬ್ಬಿಸಿದ್ರು. ಮತ್ತೊಂದ್ಸತಿ ಹೇಳ್ತೇನೆ, ಸುವಾರ್ತೆ ಅಂದ್ರೆ ಏನು? ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ರು, ನಮ್ಮ ನೀತಿಗಾಗಿ ಸತ್ತ ಯೇಸುವನ್ನು ದೇವರು ಜೀವದಿಂದ ಎಬ್ಬಿಸಿದ್ರು. ಯೇಸುವೆ ಕರ್ತನು, ಆಕಾಶ ಭೂಮಿ ಒಡೆಯನು, ದೇವ ಕುಮಾರನು ಅಂತ
ನಂಬೋದೇ ಸುವಾರ್ತೆ ಅಥವಾ ಪ್ರಚಾರ ಮಾಡೋದೇ ಸುವಾರ್ತೆ. ಅದೇ ವಿಷಯವನ್ನು ನಾವು ನಂಬುವಾಗ, ಅದಕ್ಕೆ ಸುವಾರ್ತೆನು ಸರಿಯಾಗಿ ಸಾರಿದ್ರೆ ಸುವಾರ್ತೆ ದೇವ್ರ ಕಾರ್ಯ ಮಾಡ್ತಾರೆ. ಸುವಾರ್ತೆನು ಸರಿಯಾಗಿ ಪ್ರಸಂಗ ಮಾಡಿದ್ರೆ ದೇವರು ಸರಿಯಾಗಿ ಕ್ರಿಯೆ ಮಾಡ್ತಾರೆ. ಸೊ ಸುವಾರ್ತೆಯನ್ನು ಯಾರು ನಂಬ್ತಾರೋ ಆ ಸುವಾರ್ತೆನೆ ಅದೇ ದೀಕ್ಷಿಸ್ತಾನೆ. ಯೇಸು ಸ್ವಾಮಿ ನಮಗೋಸ್ಕರ ಸತ್ತರು, ನಮಗೋಸ್ಕರ ಉಣಲ್ಪಟ್ರು, ನಮಗೋಸ್ಕರ ಎದ್ದು ಬಂದರು. ಸೊ ಆತನ ಮರಣದಲ್ಲೂ ಉಣಲ್ಪಡೋದ್ರಲ್ಲೂ ಪುನರುತ್ಥಾನದಲ್ಲಿ ಪಾಲುಗಾರರಾಗದೆ ನೀರಿನ ದೀಕ್ಷಿಸ್ತಾರ. ಸಿಂಪಲ್, ಇಟ್ಸ್ ವಾಟರ್ ಬ್ಯಾಪ್ಟಿಸಮ್. ಅರ್ಥ ಆಯ್ತಲ್ವಾ? ಇನ್ನೊಂದು ವಾಕ್ಯ ಓದೋಣ. 1 ಕೊರಿಂಥ್ಯ 10ನೇ ಅಧ್ಯಾಯ 1-2 ವಚನ. 1 Corinthians chapter 10, 1 and 2. ಮೊದಲು ಹೊಸದಾಗಿ ಹುಟ್ಟುವ ಅನುಭವ, 2 ನೀರಿನ ದೀಕ್ಷಿಸ್ತಾನ. ಈಗ ನಮ್ ಚರ್ಚ್ ಅಲ್ಲಿ ಹಂಗೆ ನಡೆಯೋದು. ಯಾರಿಗೆ ಹೊಸದಾಗಿ ಹುಟ್ಟುವ ಅನುಭವವನ್ನು ಹೊಂದ್ಕೊಂತಾರ ಅವ್ರು ಬಂದು ಕೇಳ್ತಾರೆ, ನಾನು ದೀಕ್ಷಿಸ್ತಾನ ಮಾಡ್ಕೊಳಕ್, ದೀಕ್ಷಿಸ್ತಾನ ತಗೊಳ್ಬೇಕು ಪಾಸ್ಟರ್. ಕೆಲವೊಬ್ಬರಿಗೆ ಒಂದೇ ಟೈಮ್ ಅಲ್ಲೇ 2-3 ಅನುಭವಗಳಾಗುತ್ತೆ. ಅದು ಹೇಳ್ತೀನಿ ಏನು ಅಂತ. 1 ಕೊರಿಂಥ್ಯ 10ನೇ ಅಧ್ಯಾಯ 1-2 ವಚನ ಓದಿದ್ರು. ಇದಲ್ಲದೆ ಸಹೋದರರೇ, ನೀವು ಈ ವಿಷಯಗಳನ್ನು ಅರಿಯದವರಾಗಿರಬಾರದೆಂದು ನನ್ನ ಅಪೇಕ್ಷೆಯಲ್ಲ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ಕೆಳಗೆ ಇದ್ದು ಸಮುದ್ರವನ್ನು ದಾಟಿದರು. ಅವರೆಲ್ಲರೂ ಮೋಶೆಗಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿದರು. ಸಾಕು ಬ್ರದರ್, ಥ್ಯಾಂಕ್ ಯು. ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ತೀವಿ. ಇಲ್ಲಿ ಇನ್ನೊಂದು ವಿಷಯವನ್ನು ಪೌಲರು ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಇಲ್ಲಿ ಇಸ್ರೇಲ್ರು ಪಿತೃಗಳ ಬಗ್ಗೆ ಮಾತಾಡ್ತಾರೆ. ಅವರೆಲ್ಲರೂ ಮೋಶೆಯ ಹೆಸರಲ್ಲಿ ನೋಡಿ, ಮೋಸೆಗಾಗಿ, ನೆಕ್ಸ್ಟ್ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಬ್ಯಾಪ್ಟಿಸಮ್ ಹೊಂದಿದ್ರು, ದೀಕ್ಷಾಸ್ಥಾನ ಹೊಂದ್ಕೊಂಡ್ರು. ನೋಡಿ ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ನಾವು ಯಾರ ಹೆಸರಲ್ಲಿ ದೀಕ್ಷಾಸ್ಥಾನ ತಗೊಳ್ಬೇಕು? ಕರ್ತನಾದ ಯೇಸು. ಇಲ್ಲಿ ಕರ್ತನಾದ ಯೇಸು ಅಂತ ಹೇಳುವಾಗ ತಂದೆ, ಮಗ, ಪವಿತ್ರ ಆತ್ಮನ ಮರಿಬಾರ್ದು. ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತ ಯೇಸುವಿನಲ್ಲಿ ವಾಸವಾಗೈತೆ ದೇಹದಲ್ಲಿ. ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತ ಯೇಸುವಿನಲ್ಲಿ ದೇಹದಲ್ಲಿ ವಾಸವಾಗಿರೋದು ಅರ್ಥ ಮಾಡ್ಬೋದು. ಸೊ ಇಲ್ಲಿ ಕರ್ತನು ಅಂತ ಹೇಳುವಾಗ ತಂದೆ, ಮಗ, ಪವಿತ್ರ ಆತ್ಮ, ದೇವರ ಸರ್ವ ಸಂಪೂರ್ಣತೆ, ದೇವರ ಪರಿಪೂರ್ಣತೆ. ಸೊ ನಾವು ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನ ಹೆಸರಲ್ಲಿ, ನೆಕ್ಸ್ಟ್ ನೋಡಿ ಮೇಘ, ಅವ್ರು ನೋಡಿ ಮೋಶೆಗಾಗಿ ಮೊದಲು ಮೇಘದಲ್ಲಿ, ಮೇಘ ಅಂದ್ರೆ ಯಾವುದು? ಮೋಡ ಅಂದ್ರೆ ಪವಿತ್ರ ಆತ್ಮ. ಆಮೇಲೆ ಸಮುದ್ರದಲ್ಲಿ ಯೇಸುವಿನ ಹೆಸರಲ್ಲೇ ಮೇಘ, ಪವಿತ್ರ ಆತ್ಮನು, ಆಮೇಲೆ ನೀರು. ಮೊದಲು ಯೇಸುವನ್ನು ನಂಬಬೇಕು, ರೈಟ್? ಕರ್ತನಾದ ಯೇಸುವನ್ನು ಯಾರು ನೋಡಿ, ಪವಿತ್ರ ಆತ್ಮನ ಕ್ರಿಯೆ ಮಾಡಿದಾಗ ಯೇಸುವನ್ನು ಸ್ವೀಕರಿಸ್ಕೊಂತಾರೆ ಅಥವಾ ಯೇಸುವಿನ ಹೆಸರಲ್ಲಿ ದೀಕ್ಷಿಸ್ತಾನ. ಪವಿತ್ರ ಆತ್ಮ ಮೇಘದಲ್ಲಿ, ಆಮೇಲೆ ನೀರಿನಲ್ಲಿ. ಮೊದಲು ಮೇಘ ಬರುತ್ತೆ, ಆಮೇಲೆ ನೀರು ಬರುತ್ತೆ. ಓಕೆ, ಮೇಘ, ನೀರು. ಮೊದಲು ಮೇಘ, ಪವಿತ್ರ ಆತ್ಮ, ಬಾನೆಗೆ ಹೊಸದಾಗಿ ಹುಟ್ಟುವ ಅನುಭವ. ನೆಕ್ಸ್ಟ್ ನೀರಿನ ದೀಕ್ಷಾಸ್ಥಾನ. ಕ್ಲಿಯರ್ ಆಗಿ ಬರ್ದಿದ್ದಾರೆ ನೋಡಿ. ಈಗ ಈ ನೀರಿನ ದೀಕ್ಷಾಸ್ಥಾನ ಏನನ್ನು ಸೂಚಿಸುತ್ತಂದ್ರೆ, ಟೋಟಲ್ ಸಪರೇಷನ್ ಫ್ರಮ್ ವರ್ಲ್ಡ್. ಲೋಕದ ಸಂಪ್ರದಾಯಗಳಿಂದ, ಲೋಕದ ಕಾರ್ಯಗಳಿಂದ. ಲೋಕದಲ್ಲಿರೋದೇನು? ಕಣ್ಣಿನ ಆಸೆ, ದೇಹದ ಆಸೆ, ಬದುಕು ಬಾಳಿನ ಡಂಬ. ಲೋಕವನ್ನಾಗ್ಲಿ ಅವುಗಳನ್ನಾಗ್ಲಿ ನಾವು ಪ್ರೀಚ್ ಮಾಡುದು ಅಂತ ಯೋಹಾನನ್ ಹೇಳ್ತಾರೆ. 1 ಯೋಹಾನ 2ನೇ ಅಧ್ಯಾಯ 14, 15, 16ನೇ ವಚನ. ಸೊ ನಾವು ದೀಕ್ಷಾಸ್ಥಾನ, ಈ ನೀರಿನ ದೀಕ್ಷಾಸ್ಥಾನ ಮುಖಾಂತರವಾಗಿ ಸಪರೇಷನ್ ಫ್ರಮ್ ದಿ ವರ್ಲ್ಡ್, ಲೋಕದಿಂದ ನಮ್ಮನ್ನು ನಾವು ಬೇರ್ಪಡಿಸ್ಕೊಂತ ಇದೀವಿ.
ನಮ್ಮನ್ನ ಸಪರೇಟ್ ಮಾಡ್ತಾ ಇದ್ದಾರೆ ದೇವರು ಲೋಕದಿಂದ ಕ್ರಿಸ್ತನಿಗಾಗಿ. ಅದಕ್ಕೆ ಕ್ರಿಸ್ತನ ಮರಣದಲ್ಲೂ ಆತನೊಂದಿಗೆ ಉಣಲ್ಪಟ್ಟು ಹೊಸಬರಾಗಿ ನಾವ್ ಎದ್ದು ಬರೋದು. ಏನಕ್ಕಂದ್ರೆ ನಾವು ಲೋಕಕ್ಕಾಗಿ ಜೀವಿಸಬಾರ್ದು. ನಾವು ಲೋಕದಲ್ಲಿದ್ರು ಸಹ ಲೋಕದವ್ರು ಅಲ್ಲ ಅಂತ ಯೇಸು ಸ್ವಾಮಿ ಯೋಹಾನ 17 ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಾವು ಲೋಕಕ್ಕಾಗಿ ಲೋಕದವರಾಗಿ ನಾವು ಜೀವಿಸಬಾರ್ದು. ಆ ಸಪರೇಷನ್, ಆ ಬೇರ್ಪಡಿಸುವಿಕೆನೆ ನೀರಿನ ದೀಕ್ಷಾಸ್ನಾನ. ಆದ್ರೆ ಕೆಲವೊಬ್ರು ದೀಕ್ಷಾಸ್ನಾನ ತಗೊಂಡು ಸಹ ಲೋಕದಿಂದ ನಮ್ಮನ್ನ ಬೇರ್ಪಡಿಸಿದ್ರು ಸಹ ಈ ಇಸ್ರೇಲ್ರು ಯಾವ ರೀತಿಯಲ್ಲಿ ಐಗುಪ್ತವನ್ನು ಇಚ್ಛಿಸಿದ್ರು, ಬೆಳ್ಳುಳ್ಳಿ, ಈರುಳ್ಳಿ, ಸೌತೆಕಾಯಿ, ಕಠಿಣವಾದ ಮಾರ್ಗ ಅಂತ ಲೋಕವನ್ನು ಇಚ್ಛಿಸ್ತಾರೆ ನೋಡಿ. ಆ ರೀತಿಯಲ್ಲಿ ಇವತ್ತು ಕೆಲವೊಂದು ಕ್ರೈಸ್ತರು ಲೋಕವನ್ನು ಇಚ್ಛಿಸ್ತಾ ಇದ್ದಾರೆ. ನಾವು ಲೋಕವನ್ನು ಇಚ್ಛಿಸಬಾರ್ದು. ನಾವು ಲೋಕದಲ್ಲಿದ್ರು ನಾವು ಲೋಕದವರಲ್ಲ. ನಾವು ಸೆಪರೇಟ್ ಆಗಿದ್ದೀವಿ ದೇವ್ರಿಗೋಸ್ಕರ. ಕ್ರಿಸ್ತನಲ್ಲಿ ನಮ್ಮನ್ನ ದೇವರಿಗಾಗಿ ಬೇರ್ಪಡಿಸಿದ್ದಾರೆ. ಲೋಕದ ಸಂಪ್ರದಾಯಗಳು ಅವ್ರು ಹಿಂಗ್ ಹೇಳಿದ್ರು. ಕೆಲವೊಂದು ಕ್ರೈಸ್ತರನ್ನ ನೋಡ್ತೀನಿ, ನಮ್ ಫ್ರೆಂಡ್ಸ್ ಹಿಂಗ್ ಬಂದ್ ಹೇಳಿದ್ರು ಪಾಸ್ಟರ್, ನಮ್ ಸಂಬಂಧಿಕ ಹಿಂಗ್ ಹೇಳಿದ್ರು ಪಾಸ್ಟರ್, ಹಂಗ ಹೇಳ್ತಾರೆ ಹಿಂಗ್ ಹೇಳ್ತಾರೆ. ನೀನ್ ತೀರ್ಮಾನ ಮಾಡ್ಕೊಂಡಿಲ್ವಾ ದೀಕ್ಷಾಸ್ನಾನ ತಗೊಂಡಾಗ? ನಾನು ಕ್ರಿಸ್ತನಿಗಾಗಿ ನಾನು ಬೇರ್ಪಡಿಸ್ಕೊಂತ ಇದ್ದೀನಿ, ನಾನು ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅಂತ ಬೇರ್ಪಡಿಸ್ಕೊಂಡು ತಾನೇ ದೀಕ್ಷಾಸ್ನಾನ ತಗೊಂಡಿತ್ತು. ಈಗ ಯಾಕೆ ಹಿಂಜರಿತಾ ಇದೆ? ಈಗ ನೀನ್ ಹಿಂಜರಿದ್ರೆ ನಿನ್ಗೆ ಅಯ್ಯೋ. ಮತ್ತೆ ಇಸ್ರೇಲ್ರು ಐಗುಪ್ತಕ್ಕೆ ತಿರುಗಿದ್ರೆ ಏನಾಗ್ತಾ ಇತ್ತು ಅವ್ರ ಜೀವಿತ? ಮತ್ತೆ ದಾಸತ್ವ. ಏನ್ ಮಾಡ್ತಾ ಇದ್ರು? ಎಷ್ಟು ಹಿಂಸೆ. ಡೋಂಟ್ ಟರ್ನ್ ಟು ದ ವರ್ಲ್ಡ್ ಅಗೇನ್. ಮತ್ತೆ ಲೋಕಕ್ಕೆ ತಿರುಗಬೇಡಿ. ನೋಡಿ, ನೀರಿನ ದೀಕ್ಷಾಸ್ನಾನ ತಗೊಳ್ಳೋವರೆಗೂ ಐಗುಪ್ತರು ಹಿಂದಟ್ಟಿ ಬಂದರು ಇಸ್ರೇಲ್ರನ್ನ. ದೀಕ್ಷಾಸ್ಥಾನದಲ್ಲೇ ಆ ನೀರು, ಕೆಂಪು ಸಮುದ್ರ ಎಂಬ ದೀಕ್ಷಾಸ್ಥಾನದಲ್ಲೇ ಐಗುಪ್ತರು ಮುಳುಗಿತು ನೋಡಿ. ಕೆಂಪು ಸಮುದ್ರ ದಾಟೋವರೆಗೂ ಅದು ಐಗುಪ್ತ, ಲೋಕದ ಬೌಂಡ್ರಿ, ಲೋಕದ ಬೌಂಡ್ರಿ, ಐಗುಪ್ತದ ಬೌಂಡ್ರಿ. ಅರ್ಥ ಮಾಡ್ಕೊಳ್ಳಿ. ದೀಕ್ಷಾಸ್ಥಾನ ತಗೊಳ್ಳೋವರೆಗೂ, ನೀರಲ್ಲಿ ಮುಳುಗಿ ದೀಕ್ಷಾಸ್ಥಾನ ತಗೊಳ್ಳೋವರೆಗೂ ಅದು ಐಗುಪ್ತ ದೇಶದ ಬೌಂಡ್ರಿ, ಲೋಕದ ಬೌಂಡ್ರಿ ಇರೋದು. ಯಾವಾಗ ಬೇಕು ಅಂದ್ರೂ ಲೋಕ ಎಳ್ಕೊಂಡು ಹೋಗ್ಬೋದು. ಯಾವಾಗ ನೀರಿನ ದೀಕ್ಷಾಸ್ಥಾನ ಹೊಂದ್ಕೊಂಡು ಕೆಂಪು ಸಮುದ್ರವನ್ನು, ಯಾವಾಗ ಕೆಂಪು ಸಮುದ್ರವನ್ನು ನಾವು ದಾಟುತ್ತೀವೋ, ದೀಕ್ಷಾಸ್ಥಾನ ಎಂಬ ಕೆಂಪು ಸಮುದ್ರವನ್ನು ಯಾವಾಗ ದಾಟುತ್ತೀವಿ, ಇಸ್ರೇಲ್ರು ದಾಟಿದ್ರು, ಆಗ ಐಗುಪ್ತ ದೇಶದ ಆ ಬೌಂಡ್ರಿ, ಆ ಭೂಮಿ, ಐಗುಪ್ತ ಭೂಮಿಯಿಂದ ಹೊರಗೆ ಬಂದು ನಾವು ಅದನ್ನ ತಿಳ್ಕೊಳ್ಬೇಕು. ನೀರಿನ ದೀಕ್ಷಾಸ್ಥಾನವೇ ಫೈನಲ್ ಸಪರೇಷನ್. ನಮಗೂ ಲೋಕಕ್ಕೂ ಅಂತ್ಯವಾದ ಸಪರೇಷನ್ ದೀಕ್ಷಾಸ್ಥಾನ. ನಾವು ದೇವರಿಗೆ ಸಂಬಂಧಪಟ್ಟವರು, ಕ್ರಿಸ್ತನಿಗೆ 100% ಸಂಪೂರ್ಣವಾಗಿ ಸಂಬಂಧಪಟ್ಟವರು ಅಂತ ತೋರಿಸೋದು ನೀರಿನ ದೀಕ್ಷಾಸ್ಥಾನ. ವಿಮೋಚನಾ ಕಾಂಡ 30ನೇ ಅಧ್ಯಾಯ 17ರಿಂದ 21ವರೆಗೂ ನಾವು ಓದುವಾಗ ಶುದ್ಧೀಕರಣ ತೊಟ್ಟಿ ಬಗ್ಗೆ ನಾವು ಓದ್ತೀವಿ. ದೇವರು ಮೋಶೆಗೆ ಹೇಳ್ತಾರೆ, ಬಿಡಾರವನ್ನು ಕಟ್ಟುವಾಗ ಶುದ್ಧೀಕರಣ ತೊಟ್ಟಿಯನ್ನಿಡು, ಶುದ್ಧೀಕರಿಸ್ಕೊಳ್ಳಕ್ಕೆ. Again, baptism is cleansing from the world. ದೇವರ ಸನ್ನಿಧಿಗೆ ನಾವು ದೇವರ ಮಕ್ಕಳಾಗುವಾಗ, ನಾವು ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮನ್ನ ದೇವರು ಶುದ್ಧೀಕರಿಸಿದ್ದಾರೆ. ಸಪರೇಷನ್ ಫ್ರಮ್ ದಿ ವರ್ಲ್ಡ್, ಲೋಕದಿಂದ ನಮ್ಮನ್ನು ಲೋಕದ ಕ್ರಿಯೆಗಳಿಂದ, ಲೋಕದ ಇಚ್ಛೆಯಿಂದ, ಲೋಕದ ಆಸೆಯಿಂದ ನಮ್ಮನ್ನ ದೇವರು ಶುದ್ಧೀಕರಿಸಿದ್ದಾರೆ, ಸೆಪರೇಟ್ ಮಾಡಿದ್ದಾರೆ. ಅದೇ ನೀರಿನ ದೀಕ್ಷಾಸ್ಥಾನ. ನೋಡಿ, ನಾವು ಸ್ಥಾನಿಕನಾದ ಯೋಹಾನನ ದೀಕ್ಷಾಸ್ಥಾನವನ್ನು ಹೊಂದ್ಕೊಂತ ಇಲ್ಲ. ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ಥಾನ ಮಾಡಿಸ್ಕೊಂತ ಇದ್ದೀವಿ. ಯಾವಾಗ ನಾವು ಹೊಸದಾಗಿ ಹುಟ್ಟು ಅನುಭವವನ್ನು ಹೊಂದ್ಕೊಂತೀವೋ ಆಗ್ಲೇ ನಮ್ಮ ಪಾಪಗಳಿಂದ ನಾವು ಶುದ್ಧೀಕರಿಸಲ್ಪಡ್ತೀವಿ. ನಮ್ಮ ಪಾಪಗಳಿಂದ ನಾವು ಮಾನಸಾಂತರ, ಮನ ತಿರುಗ್ತೀವಿ. That happens at the time of born again experience. ಹೊಸದಾಗಿ ಹುಟ್ಟಿದವರಿಗೆ ನೀರಿನ ದೀಕ್ಷಾಸ್ಥಾನ. ನೀರಿನ ದೀಕ್ಷಾಸ್ಥಾನದಲ್ಲೇ ನಾವು ಮಾನಸಾಂತರ ಅಂತ ಅನುಭವ ಅಲ್ಲ. ದೀಕ್ಷಾಸ್ಥಾನದಲ್ಲಿ, ನೀರಿನ ದೀಕ್ಷಾಸ್ಥಾನದಲ್ಲೇ ನಾನು ಕ್ರಿಸ್ತನಲ್ಲಿ ಸೇರ್ತಾ ಇದ್ದೀನಿ. ಸಪರೇಟ್, ಟೋಟಲ್ ಲೋಕದಿಂದ, ಐಗುಪ್ತದಿಂದ, ಫರೋಹನ ಕೈಯಿಂದ
ಸಂಪೂರ್ಣವಾಗಿ ನಾನು ಬಿಡಿಸಲ್ಪಟ್ಟು ಕ್ರಿಸ್ತನಿಗೆ ಸಂಪೂರ್ಣವಾಗಿ ನಾನು ದೇವರಿಗೆ ಸ್ವಂತವಾಗ್ತೇನೆ. 100% I belong to Christ. ಇದೇ ನೀರಿನ ದೀಕ್ಷಾಸ್ನಾನ ತೋರಿಸೋದು. ಮಾನಸಾಂತರ, ಶುದ್ಧೀಕರಣ ಇದೆಲ್ಲ ಹೊಸದಾಗಿ ಹುಟ್ಟುವ ಅನುಭವದಲ್ಲಿ ಐತೆ. ಓಕೆ, ನೆಕ್ಸ್ಟ್ ಸ್ಥಾನಿಕನಾದ ಯೋಹಾನನ ದೀಕ್ಷಾಸ್ನಾನ ಏನು? ಮಾನಸಾಂತರ, ಮನ ತಿರುಗಲು. ಏನಕ್ಕೆ ಮನ ತಿರುಗಬೇಕು? ನನ್ನ ಹಿಂದೆ ಬರುವ ಕ್ರಿಸ್ತನನ್ನು ನಂಬಿ. ಅಂದ್ರೆ ಯೇಸು ಸ್ವಾಮಿ ಬಂದ್ರು, ಯೇಸು ಸ್ವಾಮಿ ಸತ್ರು, ಎದ್ರು, ಇವತ್ತು ಕರ್ತನಾಗಿ ನಮ್ಮ ಲೋಕದ ರಕ್ಷಕನಾಗಿದ್ದಾರೆ. ನಾವು ಕ್ರಿಸ್ತ ಯೇಸುವಿನಲ್ಲಿರುವ ದೀಕ್ಷಾಸ್ನಾನ ತಗೊಳ್ಬೇಕು. ಮಾನಸಾಂತರದ ದೀಕ್ಷಾಸ್ನಾನ ಅಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಸೇರೋಕ್ಕೋಸ್ಕರ ದೀಕ್ಷಾಸ್ನಾನ. ನಮ್ಗೆ ಯಾವಾಗ ಮನು ತಿರುಗುವಿಕೆ ಆಗೋದು? ಪವಿತ್ರ ಆತ್ಮದಿಂದ ಹುಟ್ಟುವಾಗ, ಪವಿತ್ರ ಆತ್ಮನ ಕ್ರಿಯೆ ಉಂಟಾಗೋದು. ನೀರಿನ ಪವಿತ್ರ ಆತ್ಮನ ಮುಖಾಂತರವಾಗಿ ಶುದ್ಧೀಕರಣ. ಓಕೆ, ನೆಕ್ಸ್ಟ್ ಮೂರನೇ ಅನುಭವನೇ ಆತ್ಮನ ದೀಕ್ಷಾಸ್ನಾನ. ಹೊಸದಾಗಿ ಹುಟ್ಟೋದು, ನೀರಿನ ದೀಕ್ಷಾಸ್ನಾನ. ಈಗ ಮೂರನೇದು ಅಭಿಷೇಕ ಅಂತೀವಿ. ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನ ಅಭಿಷೇಕ. ಈ ಪವಿತ್ರ ಆತ್ಮನ ಅಭಿಷೇಕ ಏನಕ್ಕಂದ್ರೆ ಇದು ದೇವರ ಬಲ. ಅಪೋಸ್ತಲರು 2ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಹೇಳುತ್ತಾರೆ, ದೇವರು ಕ್ಲಿಯರ್ ಆಗಿ ಹೇಳುತ್ತಾರೆ, ದೇವರು ಯೆರೂಸಲೇಮ್ ಅಂದ್ಬಿಟ್ಟು ಹೋಗ್ಬೇಡಿ. 1ನೇ ಅಧ್ಯಾಯದಲ್ಲಿ 5, 6, 7ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ 8ವರೆಗೂ, 5ರಿಂದ 8ವರೆಗೂ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿ ನನಗೆ ಸಾಕ್ಷಿಗಳಾಗಿ. ಸೊ ಏನಕ್ಕೆ ಅಂದ್ರೆ ಆ ಬಲ, ಪವರ್, ಎಂಪವರ್ಮೆಂಟ್ ಅಂತೀವಿ, ಸಾಮರ್ಥ್ಯ. ಏನಕ್ಕೆ ಸಾಮರ್ಥ್ಯ ಅಂದ್ರೆ ಹೊಸ ಒಡಂಬಡಿಕೆ ಸೇವೆಯನ್ನು ಕ್ರಿಸ್ತನಿಗೆ ಸಾಕ್ಷಿಯಾಗಿರುತ್ತೆ. ಈ ಅನಾಯಿಂಟಿಂಗ್ ನೋಡಿ, ಮೊದಲು ಅಭಿಷೇಕ ಕ್ರಿಶ್ಚಿಯನ್ ಲೈಫ್ಗೆ, ಮೊದಲು ಎಂಪವರ್ಮೆಂಟ್. ಈ ಕ್ರೈಸ್ತ ಜೀವಿತವನ್ನು ಜೀವಿಸಕ್ಕೆ ನಮ್ಗೆ ಪವರ್ ಬೇಕು. ನಾವಿರುವ ಮನೆಯಲ್ಲಿ, ನಾವಿರುವ ಸೊಸೈಟಿಯಲ್ಲೇ ನಾವು ದೇವರಿಗೆ ಸಾಕ್ಷಿಯಾಗಿರ್ಬೇಕು. ಕ್ರಿಸ್ತನನ್ನು ವಿಟ್ನೆಸ್ ಮಾಡಬೇಕು. ಪವರ್ಫುಲ್ ಕ್ರಿಶ್ಚಿಯನ್ ಲೈಫ್ ಜೀವಿಸಬೇಕು. ಅದಕ್ಕೆ ಪವಿತ್ರಾತ್ಮ ನಮ್ಗೆ ಬಲವನ್ನು ಕೊಡ್ತಾರೆ. ಪವಿತ್ರಾತ್ಮ ನಮ್ಗೆ ಬಲವನ್ನು ಕೊಡ್ತಾರೆ. ತುಳಿಯುವ ಕ್ರಿಶ್ಚಿಯನ್ ಲೈಫ್, ಪವರ್ಫುಲ್ ಕ್ರಿಶ್ಚಿಯನ್ ಲೈಫ್, ಸಾಕ್ಷಿಯುಳ್ಳ ಕ್ರೈಸ್ತ ಜೀವಿತವನ್ನು ಜೀವಿಸಕ್ಕೆ ಪವಿತ್ರಾತ್ಮನ ಅಭಿಷೇಕ ಅವಶ್ಯಕತೆ ಇದೆ. ಅಲ್ಲಿ 120 ಮಂದಿ ಮೇಲೆ ಪವಿತ್ರ ಆತ್ಮ ಇಳಿತಾರೆ. 120 ಜನರನ್ನು ತುಂಬುತ್ತಾರೆ. 120 ಜನರ ಮೇಲೆ ಬೆಂಕಿಯ ನಾಳಿಗೆ ಇಳಿಯುತ್ತೆ. ಪವಿತ್ರಾತ್ಮನ ಗಾಳಿ ಬಲದಿಂದ ತುಂಬಲ್ಪಡ್ತಾರೆ. 120 ಜನರು ಅದೇ ಭಾಷೆ ಮಾತಾಡ್ತಾರೆ. ಆದರೆ ಅದರಲ್ಲಿ ಇದ್ದಿದ್ದು ಬರೀ 12 ಅಪೊಸ್ತಲರು, ಮತ್ತಾಯನ ಸೇರಿಸಿ 12 ಅಪೊಸ್ತಲರು. ಮಿಕ್ಕಿದವ್ರು ಎಲ್ಲರೂ ಬಿಲೀವರ್ಸ್, ಕ್ರಿಶ್ಚಿಯನ್ಸ್. ಅರ್ಥ ಮಾಡ್ಕೊ. ತುಳಿಯುವ ಕ್ರಿಶ್ಚಿಯನ್ ಲೈಫ್ ನಮ್ಮ ಅಭಿಷೇಕ ಬೇಕು. ನೆಕ್ಸ್ಟ್ ಇನ್ನು ಅಭಿಷೇಕ, ಸೇವೆ ಮಾಡಕ್ಕೆ ಅಭಿಷೇಕ. ಸೇಮ್ ಅದೇ ಅನಾಯಿಂಟಿಂಗ್, ಅದೇ ಪವಿತ್ರ ಆತ್ಮನೆ ಕ್ರಿಶ್ಚಿಯನ್ ಲೈಫ್ಗೆ, ಕ್ರೈಸ್ತರಾಗಿ ಜೀವಿಸಕ್ಕೆ ಬಲವನ್ನು, ಶಕ್ತಿಯನ್ನು ಕೊಡುವ ಕರ್ತನು ಈಗ ಸೇವೆಯನ್ನು ಮಾಡಕ್ಕೆ ವರಗಳನ್ನು ಕೊಡ್ತಾರೆ, ಬೆಂಕಿಯನ್ನು ಕೊಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡ್ತಾರೆ. ನಾವು ಪ್ರಸಂಗ ಮಾಡುವಾಗ, ವಾಕ್ಯವನ್ನು ಸಾರುವಾಗ ಆ ವಾಕ್ಯ ಸತ್ಯ ಅಂತ ಸಾಕ್ಷಿ ಕೊಡಕ್ಕೆ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡ್ತಾರೆ. ದಟ್ಸ್ ಎಂಪವರ್ಮೆಂಟ್. ಮಿನಿಸ್ಟ್ರಿ, ಗಿಫ್ಟ್ಸ್, ಕಾಲಿಂಗ್, ಸೇವೆ, ಕರುವಿಕೆ, ವರಗಳು, ಇದಕ್ಕೆ ನಾವು ಇಟ್ಕೊಬೇಕು. ಸೊ ನಿಮ್ಗೆ ಪವಿತ್ರಾತ್ಮನ ಅನುಭವಗಳ ಬಗ್ಗೆ ಇವತ್ತು ಮಾತಾಡಿದ್ದೀವಿ. Okay. In chapter 3, 5 to 6.